ನಮಸ್ಕಾರ ಸ್ನೇಹಿತರೆ. ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಫುಲ್ ಕನ್ಫ್ಯೂಸ್ನಲ್ಲಿದೆ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ಟೀಮ್ ಇಂಡಿಯಾದ ಮಾಜಿ ಆಟಗಾರರೇ ಇದನ್ನ ಹೇಳ್ತಾ ಇದ್ದಾರೆ. ಯಾರನ್ನ ತಂಡದಲ್ಲಿ ಇಟ್ಕೋಬೇಕು, ಯಾರನ್ನ ತಂಡದಲ್ಲಿ ಇಟ್ಕೋಬಾರ್ದು ಅನ್ನೋದು ಗೊತ್ತಾಗದೆ ಟೀಮ್ ಇಂಡಿಯಾ ಫುಲ್ ಗೊಂದಲದಲ್ಲಿ ಇದೆ. ಅದರಲ್ಲೂ ಸಂಜು ಸ್ಯಾಮ್ಸನ್ ಮತ್ತು ವೈಭವ್ ಸೂರ್ಯವಂಶಿಯ ಜೊತೆ BCCI ಚೆಲ್ಲಾಟ ಆಡ್ತಾ ಇದೆ ಅಂತಲೇ ಹೇಳ್ಬೋದು. ಬಲಿಕ ಬಕ್ರ ಅನ್ನೋ ಥರ ಇವರಿಬ್ಬರೇ ಬಲಿ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಸಂಜು ಮತ್ತು ವೈಭವ್ ಇವರಿಬ್ಬರು ಟೀಮ್ ಇಂಡಿಯಾದಲ್ಲಿ ಫುಟ್ಬಾಲ್ ಥರ ಆಗಿದ್ದಾರೆ. ಫ್ಯಾನ್ಸ್ ವೈಭವ್ಗೆ ಚಾನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ಗೆ ಗೇಟ್ ಪಾಸ್ ಕೊಡ್ತಾರೆ. ಮತ್ತೊಂದು ಕಡೆ ಸಂಜುಗೆ ಚಾನ್ಸ್ ಕೊಡಬೇಕು ಅಂತ ಒತ್ತಾಯ ಮಾಡಿದರೆ ವೈಭವ್ ಸೂರ್ಯವಂಶಿಗೆ ಗೇಟ್ ಪಾಸನ್ನು ಕೊಡ್ತಾರೆ. ಇವರಿಬ್ಬರಲ್ಲೇ ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ. ಇದನ್ನು ನಾವು ಇಂಗ್ಲೆಂಡ್ ಸರಣಿಯಲ್ಲಿ ನೋಡಿದ್ದೇವೆ. ಇದನ್ನು ನೋಡಿದಾಗ ಯಾರಿಗಾದರೂ ಅನಿಸುತ್ತೆ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಫುಲ್ ಕನ್ಫ್ಯೂಸ್ನಲ್ಲಿ ಇದೆ ಅಂತ ಹೇಳಿ. ಯಾರಿಗೆ ಚಾನ್ಸ್ ನೀಡಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋದು ಗೊತ್ತಾಗದೆ ಸಂಜು ಮತ್ತು ವೈಭವ್ ಜೊತೆ ಆಟ ಆಡ್ತಾ ಇದ್ದಾರೆ. ಇವರಿಬ್ಬರಲ್ಲೇ ಎಕ್ಸ್ಚೇಂಜ್, ಅವರಿದ್ರೆ ಇವರು, ಇವರಿದ್ರೆ ಅವರು, ಆ ಥರ. ಇದರ ಬಗ್ಗೆ ಟೀಮ್ ಇಂಡಿಯಾದ ಮಾಜಿ ಆಟಗಾರರಾದ ಮೊಹಮ್ಮದ್ ಕೈಫ್ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಇಷ್ಟು ಗೊಂದಲದಲ್ಲಿರುವ ಭಾರತ ಕ್ರಿಕೆಟ್ ತಂಡದ ಮ್ಯಾನೇಜ್ಮೆಂಟನ್ನು ನಾನು ಹಿಂದೆಂದೂ ನೋಡಿಲ್ಲ. ವೈಭವ್ ಸೂರ್ಯವಂಶಿ ಮತ್ತು ಸಂಜು ಸ್ಯಾಮ್ಸನ್ ಅವರನ್ನು ನಡೆಸಿಕೊಳ್ತಿರುವ ರೀತಿ ಸರಿಯಾಗಿಲ್ಲ. ಒಬ್ಬರು ಅಪಾರ ಪ್ರತಿಭೆ ಹೊಂದಿರುವ ಯುವ ಆಟಗಾರ, ಮತ್ತೊಬ್ಬರು ವಿಶ್ವಕಪ್ ವಿಜೇತ ಆಟಗಾರ. ಅವರ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿಸುವ ಬದಲು ಅವರಿಗೆ ಆತ್ಮವಿಶ್ವಾಸ ತುಂಬಿ ಬೆಂಬಲ ನೀಡಬೇಕು ಅಂಥೇಳಿ ಟೀಮ್ ಇಂಡಿಯಾದ ಮಾಜಿ ಆಟಗಾರರಾದಂಥ ಮೊಹಮ್ಮದ್ ಕೈಫ್ ಹೇಳಿದ್ದಾರೆ. ಆರಂಭದಲ್ಲಿ ಸ್ಯಾಮ್ಸನ್ 3 ಪಂದ್ಯಗಳನ್ನು ಆಡಿದರು T20 ಸರಣಿಯಲ್ಲಿ. ಆದರೆ ಕಡಿಮೆ ರನ್ ಗಳಿಸಿ ಔಟ್ ಆದರೂ ಮತ್ತೆ ನಂತರ ಭಾರತ ಅವರನ್ನು ಕೈ ಬಿಡ್ತು. ವೈಭವ್ ಸೂರ್ಯವಂಶಿಗೆ ಮತ್ತೆ ಅವಕಾಶವನ್ನು ನೀಡಿದರು. ಯಾರ ಬದಲು? ಸಂಜು ಬದಲು. ಅವರು ತಮ್ಮ ಮೊದಲ 3 T20I ಪಂದ್ಯಗಳಲ್ಲಿ 20 ರನ್ಗಳನ್ನು ದಾಟೋಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಮತ್ತೆ ಕೊನೆ ಪಂದ್ಯದಲ್ಲಿ ಮತ್ತೆ ವೈಭವ್ ಸೂರ್ಯವಂಶಿಯನ್ನು ಕೂರಿಸಿ ಸಂಜು ಸ್ಯಾಮ್ಸನ್ ಅವರಿಗೆ ಅವಕಾಶವನ್ನು ನೀಡಲಾಯಿತು. ಇಲ್ಲಿ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಫುಲ್ ಗೊಂದಲದಲ್ಲಿ ಇರೋದು ಗೊತ್ತಾಗುತ್ತೆ. ಒಂದು ಪಂದ್ಯ ಕೂರಿಸೋದು, ಒಂದು ಪಂದ್ಯ ಆಡಿಸೋದು. ಅವ್ರು ಆಡಿಲ್ಲ ಅಂದರೆ ಇವ್ರನ್ನ ಆಡಿಸೋದು, ಇವ್ರು ಆಡಿಲ್ಲ ಅಂದರೆ ಅವ್ರನ್ನ ಆಡಿಸೋದು. ಇಲ್ಲಿ ಸಂಜು ಮತ್ತು ವೈಭವ್ ಅವರಿಬ್ಬರ ಮೇಲೆ ಇದು ನೇರ ಎಫೆಕ್ಟ್ ಬೀಳ್ತಾ ಇದೆ. ತಮ್ಮ ಭವಿಷ್ಯದ ಬಗ್ಗೆ ಅವರಿಗೆ ಒಂಥರ ಭಯ ಶುರುವಾಗುತ್ತೆ ಅನ್ನೋದು ನಮಗೆ ನೀಟಾಗಿ ಗೊತ್ತಾಗುತ್ತೆ. BCCI ಇಂಗ್ಲೆಂಡ್ ವಿರುದ್ಧ T20I ಪಂದ್ಯದಲ್ಲಿ ಮಾಡಿದ ಎಡವಟ್ಟನ್ನು ಮುಂದಿನ T20I ಸರಣಿಯಲ್ಲೂ ಮುಂದುವರಿಸಿದರೆ ವೈಭವ್ ಮತ್ತು ಸಂಜು ಭವಿಷ್ಯದ ಮೇಲೆ ಇದು ದೊಡ್ಡ ಎಫೆಕ್ಟ್ ಬೀಳುತ್ತೆ ಅನ್ನೋ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.